Wave Optic Numerical, March 2017. Light of wavelength 6000 angstrom is used to obtain interference fringes of width 6 mm in Young's double-slit experiment. Calculate the wavelength of light required to obtain fringe of width 4 mm when the distance between the screen and the slits is reduced to half of its initial value. Okay, ಏನದ ನೋಡ್ರಿ ನಾವು 6000 ಆಂಗ್ಸ್ಟ್ರಾಮ್ ವೇವ್ ಲೆಂತ್ ಇರುವಂತಹ ಲೈಟನ್ನು ಉಪಯೋಗಿಸಿದಾಗ ಬರುತ್ತಿರುವಂತಹ ಫ್ರಿಂಜ್ ವಿಡ್ತ್ ಏನದಲ್ಲ ಅದು 6 mm ಅದ. ಆ ನಂತರ ಏನು ಮಾಡ್ತಾ ಇದ್ದೀವಿ, ನಮಗೆ 4 mm ಫ್ರಿಂಜ್ ವಿಡ್ತ್ ಬೇಕು. ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ರೀನ್ ಮತ್ತು ಸ್ಲಿಟ್, ಇದು ನಮ್ಮ ಸ್ಕ್ರೀನ್, ಇದು ಸ್ಲಿಟ್ ಆಗಿರಲಿ, ಇವುಗಳ ಮಧ್ಯೆ ಡಿಸ್ಟೆನ್ಸ್ ಏನದಲ್ಲಿ ನಾವು ಹಾಫ್ ಆಫ್ ಇನಿಷಿಯಲ್ ಮಾಡ್ತೀವಿ. ಇದು ಇನಿಷಿಯಲಿ D1 ಇದ್ದರೆ ಆ ನಂತರ D2 = D1/2 ಮಾಡ್ತಾ ಇದ್ದೀವಿ. ಹೀಗೆ ಮಾಡಿದಾಗ ನಮಗೆ ಏನು ಬೇಕು, 4 mm ಫ್ರಿಂಜ್ ವಿಡ್ತ್ ಬರಬೇಕು. ಅದು 4 mm ಫ್ರಿಂಜ್ ವಿಡ್ತ್ ಬರಬೇಕಾದ್ರೆ ಎಷ್ಟು ವೇವ್ ಲೆಂತ್ ಇರುವಂತಹ ಲೈಟನ್ನು ನಾವು ಉಪಯೋಗಿಸ್ಬೇಕು, ಅದನ್ನೇ ಕೇಳ್ತಾರೋ ಕ್ವಶನ್. ವಾಟ್ ಈಸ್ ದಟ್ ಸ್ಮಾಲ್ d? ದಟ್ ಇಸ್ ಅ ಸಪರೇಷನ್ ಬಿಟ್ವೀನ್ ದ ಸ್ಲಿಟ್ಸ್. Now, here λ1 is equal to 6000 angstrom, that is 6000 into 10⁻⁻10 meter. Beta 1, 6 mm, that is 6 into 10⁻³ meter. D2 is equals to D1/2. ಹಾಗೆ ಯಾಕೆ ಬರಿತಾ ಇದ್ದೀರಿ? ಸೆಕೆಂಡ್ ಕೇಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ರೀನ್ ಮತ್ತು ಸ್ಲಿಟ್ ಮಧ್ಯೆ ಡಿಸ್ಟೆನ್ಸನ್ನು ಹಾಫ್ ಆಫ್ ದ ಇನಿಷಿಯಲ್ ಮಾಡ್ತಾ ಇದ್ದೀರಿ. ಹಾಗಾಗಿ D2 is equals to D1/2 ಬರಿತಾ ಇದ್ದೀರಿ. ಹೀಗೆ ಮಾಡಿದಾಗ ನಮಗೆ ಫ್ರಿಂಜ್ ವಿಡ್ತ್ ಎಷ್ಟು ಬರಬೇಕು, ಬೀಟಾ 2 4 mm ಬರಬೇಕು, 4 into 10⁻³ meter. ಇಷ್ಟು ಫ್ರಿಂಜ್ ವಿಡ್ತ್ ಬರಬೇಕಾದ್ರೆ ಎಷ್ಟು ವೇವ್ ಲೆಂತ್ ಇರುವಂತಹ ಲೈಟನ್ನು ಉಪಯೋಗಿಸ್ಬೇಕು. ಓಕೆ, ದಟ್ ಇಸ್ ದ ಗಿವನ್ ಥಿಂಗ್. ಫಾರ್ಮುಲಾ ಏನದ ನಮ್ಮ ಹತ್ರ? ವಿ ಹ್ಯಾವ್ ಅ ಫಾರ್ಮುಲಾ, ಬೀಟಾ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ D ಡಿವೈಡ್ ಬೈ ಸ್ಮಾಲ್ d. ಇದನ್ನು ಹೀಗೆ ಬರೆಯೋಣ ನಾವು, ಏನಂತ ಹೇಳಿ, ಬೀಟಾ 1 ಈಸ್ ಈಕ್ವಲ್ ಟು λ1 ಇಂಟು ಕ್ಯಾಪಿಟಲ್ D1 ಡಿವೈಡ್ ಬೈ ಸ್ಮಾಲ್ d, ಆ್ಯಂಡ್ ಬೀಟಾ 2 ಈಸ್ ಈಕ್ವಲ್ಸ್ ಟು λ2 ಇಂಟು ಕ್ಯಾಪಿಟಲ್ D2 ಡಿವೈಡ್ ಬೈ ಸ್ಮಾಲ್ d. ಬೀಟಾ 1 ಬೀಟಾ 2 ಎರಡನ್ನು ಡಿವೈಡ್ ಮಾಡೋಣ. ಹಿಯರ್ ಬೀಟಾ 1 ಡಿವೈಡೆಡ್ ಬೈ ಬೀಟಾ 2. ಬೀಟಾ 1 ಏನು ಬರೀತೀರಿ, ದಟ್ ಈಸ್ λ1 ಇಂಟು D1 ಬೈ ಸ್ಮಾಲ್ d, ರೈಟ್, ಡಿವೈಡೆಡ್ ಬೈ ಬೀಟಾ 2. ಬೀಟಾ 2 ಅಂದ್ರೆ ಏನದ, λ2 ಇಂಟು D2 ಬೈ ಸ್ಮಾಲ್ d ಅದ. ಇದನ್ನೇ ಉಲ್ಟಾ ಬರೆಯೋದು, D ಡಿವೈಡೆಡ್ ಬೈ λ2 ಇಂಟು D2. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಸ್ಮಾಲ್ ಡಿ ಕ್ಯಾನ್ಸಲ್ ಮಾಡಬೇಕು. ಆನಂತರ ಇಕ್ವೇಶನ್ ಏನಂತು, ಬೀಟಾ 1 ಬೈ ಬೀಟಾ 2 ಈಸ್ ಈಕ್ವಲ್ಸ್ ಟು λ1 ಇಂಟು D1. ಹಿಯರ್ ಇಟ್ ಈಸ್, ಇದು ಕ್ಯಾನ್ಸಲ್ ಆಯಿತು, λ2 ಇಂಟು D2 ಅಂತ ಬರಿತಾ ಇದ್ದಾರೆ. ಆ್ಯಂಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ವಾಟ್ ಈಸ್ ಬೀಟಾ 1? ಬೀಟಾ 1 ಅಂದರೆ ದಟ್ ಈಸ್ 6 mm, 6 ಇಂಟು 10⁻³ meter. ಬೀಟಾ 2 ಅಂದರೆ ಏನು, 4 mm, that is 4 into 10⁻³ ಓಕೆ, ಇಲ್ಲಿ 10⁻³ ಮೀಟರ್ ಕ್ಯಾನ್ಸಲ್ ಆಯಿತು, 6/4 ಲೆಫ್ಟ್ ಸೈಡ್ ಉಳಿತು. λ1 ಎಷ್ಟದ, 6000 ಆಂಗ್ಸ್ಟ್ರಾಮ್ ಅನ್ನು, λ1 ವ್ಯಾಲ್ಯೂ ಇಸ್ 6000 ಆಂಗ್ಸ್ಟ್ರಾಮ್. D1 ಕೀಪ್ ಆಸ್ ಇಟ್ ಇಸ್ D1. λ2 ಅದನ್ನು ನಾವು ಕಂಡು ಹಿಡಿಬೇಕಾಗಿರೋದು ಈಗ. D2 ಅಂದರೆ D1/2 ಅಂತ ಬರೀಬಹುದು. ಹಿಯರ್ D2 ಇಸ್ D1/2 ಅಂತ ಬರೀತಾ ಇದ್ದೀವಿ. ಹಾಗಾದಾಗ ಈ ಎರಡೂ ಡಿಗಳು, ದಿಸ್ ಡಿ ಗೆಟ್ ಕ್ಯಾನ್ಸಲ್, ಇವೆರಡು ಕ್ಯಾನ್ಸಲ್. ಅದು ಈ 2 ಏನದಲ್ಲ, ದಟ್ ಇಸ್ ಇನ್ ಡಿನಾಮಿನೇಟರ್ಸ್ ಡಿನಾಮಿನೇಟರ್ ಗೋಸ್ ಟು
ನ್ಯೂಮರೇಟರ್. ಹೀಗಾಗಿ x/4 is equals to 2 into 6000 into 10⁻10 divided by lambda 2. d1 ಕ್ಯಾನ್ಸಲ್ ಆಗಿದೆ. ವಿ ವಾಂಟ್ lambda 2. lambda 2ನ ಇಲ್ಲಿ ತಗೊಳ್ತಾ ಇದ್ದೀವಿ, 4 ಇಲ್ಲಿ ತಗೋತೀವಿ, 6 ಇಲ್ಲಿ ಬಂತು. ಏನಾಯಿತು? lambda 2 is equals to 4 into 2 here, 4 into 2 into 6000 into 10⁻10, ಇದು 6 ಇಲ್ಲಿ ಬರ್ತಾ ಇದೆ, ಡಿವೈಡ್ ಬೈ 6. 6 1s 6, 1000, 4 into 2 8, ಎಷ್ಟಾಯಿತು? ದಟ್ ಈಸ್ 8000 into 10⁻10 meter, or that is lambda 2 is equals to 8000 angstrom. ಏನರ್ಥ ಇದರದು? ಟು ಗೆಟ್ 4 mm fringe width, ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ರೀನ್ ಆ್ಯಂಡ್ ಸ್ಲಿಟ್ ಏನು ಮಾಡಿರಿ? ಹಾಫ್ ಆಫ್ ದ ಇನಿಷಿಯಲ್ ಮಾಡಿರಿ. ಯಾವಾಗ ನೀವು 8000 angstrom ಲೈಟನ್ನು ಯೂಸ್ ಮಾಡ್ತೀರಿ, ದೆನ್ ಯು ವಿಲ್ ಗೆಟ್ ದ 4 mm ಆಫ್ ಫ್ರಿಂಜ್ ವಿಡ್ತ್. ಅದನ್ನೇ ಕೇಳ್ತಿರೋದು ಅವರು. ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಲೈಟ್ ರಿಕ್ವೈರ್ಡ್ ಟು ಅಬ್ಟೈನ್ ಫ್ರಿಂಜ್ ಆಫ್ ವಿಡ್ತ್ 4 mm when the distance between a screen and the slits is reduced to half of initial value.